ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ವಿಶೇಷವಾದ, ತುಂಬ ಸರಳ ವಿಧಾನದಲ್ಲೇ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರಿಹಾರ ಬಂದು ಶನಿವಾರ ಮಾಡ್ಕೊಳ್ಬೇಕು. ಸಾಕಷ್ಟು ಜನ ಒಂದು ಕಮೆಂಟ್ ಮುಖಾಂತರ ನಮಗೆ ಒಂದು ಕೆಲಸ ಇಲ್ಲ ಅಕ್ಕ, ಆ ಕೆಲಸ ಇಷ್ಟಪಟ್ಟು ನಾವು ಮಾಡ್ತಾ ಇಲ್ಲ, ತುಂಬ ಸಣ್ಣ ಪ್ರಮಾಣದಲ್ಲೇ ಸಂಬಳ ಬರ್ತಾ ಇದೆ, ಜೀವನಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಕೆಲವೊಬ್ಬರು ಹೇಳಿದ್ರೆ, ಇನ್ನೂ ಕೆಲವರು ನಮಗೆ ಗೌರ್ಮೆಂಟ್ ಕೆಲಸ ಬೇಕಾಗಿದೆ, ಗೌರ್ಮೆಂಟ್ ಕೆಲಸಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನೋಡಿ, ನೀವು ಸಣ್ಣ ಕೆಲಸ ಆಗಿರಬಹುದು, ದೊಡ್ಡ ಕೆಲಸ ಆಗಿರಬಹುದು, ಅದರದೇ ಆದಂತಹ ಒಂದು ಪ್ರಯತ್ನ ಅನ್ನೋದು ಇರುತ್ತೆ, ಪೂರ್ವ ತಯಾರಿ ಅನ್ನೋದು ಇರುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಶ್ರದ್ಧಾಭಕ್ತಿಯಿಂದ ಪೂರ್ವ ತಯಾರಿ ನಡೆಸ್ಕೊಳ್ಬೇಕಾಗುತ್ತೆ. ಕೆಲಸಕ್ಕೆ ಏನೆಲ್ಲ ಬೇಕೋ ಆ ತಯಾರಿ ಎಲ್ಲ ನೀವು ಮಾಡಿಕೊಂಡು ಆಮೇಲೆ ನಂಬಿಕೆ ಇಟ್ಟು ಆಂಜನೇಯ ದೇವಸ್ಥಾನದಲ್ಲಿ 5 ವಾರ ಈ ಒಂದು ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಏನೆಲ್ಲ ಬೇಕು ಅನ್ನೋದು ಕೂಡ ನಾನು ಇದರಲ್ಲೇ ತಿಳಿಸ್ತೀನಿ. ಒಂದು ನಂಬಿಕೆ ಇಟ್ಟು ನೀವು ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಒಂದು ಪ್ರಮೋಷನ್ ಬೇಕು, ಆ ಕೆಲಸ ಇನ್ನೂ ಉತ್ತಮ ಸ್ಥಾನದಲ್ಲಿ ನಾವು ಹೋಗಿ ಮುಟ್ಟಬೇಕು, ನಮಗೆ ತುಂಬ ಚೆನ್ನಾಗಿರುವ ಕೆಲಸ. ಸಾಕಷ್ಟು ಜನ ಈ ಒಂದು ಪ್ರಪಂಚದಲ್ಲಿ ಎಲ್ಲರೂ ಅಷ್ಟೇ ಇಷ್ಟಪಟ್ಟು ಒಂದು ಕೆಲಸದಲ್ಲಿ ಇರೋದಿಲ್ಲ ಸ್ನೇಹಿತರೆ. ಆ ಅವಶ್ಯಕತೆ ಅನಿವಾರ್ಯ, ಈ ರೀತಿ ನಮಗೆ ವಿಧಿ ಇಲ್ಲದೆ ನಾವು ಮಾಡ್ಕೊಳ್ತಾ ಇದ್ದೀವಿ ಅನ್ನೋರು ಕೂಡ ತುಂಬ ಜನ ಇದ್ದಾರೆ. ಕೆಲವೊಬ್ಬರಿಗೆ ಮಾತ್ರ ಅವರ ಇಷ್ಟದ ಆಯ್ಕೆ, ಅವರ ಇಷ್ಟದ ಬದುಕು ಸಿಕ್ಕಿರುತ್ತೆ. ನಮಗೆ ಏನು ಸಿಕ್ಕಿರುತ್ತೋ ಅದರಲ್ಲೇ ನಾವು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ನೀವು ಕೂಡ ಮಾಡ್ಕೊಳ್ಬಹುದು. ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ. ಸಾಯಿ ಅಂತಂದ್ಬಿಟ್ಟು, ನಿಜ ಅಕ್ಕ, ಯಾರು ಏನೇ ಕೇಳಿದರೂ ವಾರಾಹಿ ಅಮ್ಮ ನೆರವೇರಿಸಿ ಕೊಡ್ತಾರೆ ಅಕ್ಕ. ಅಕ್ಕ, ನನ್ನ ಮಗನಿಗೆ ತುಂಬ ಹೊಟ್ಟೆ ನೋವಿತ್ತಕ್ಕ, ಅವನು ಹಾಸ್ಟೆಲಲ್ಲಿ ಇದ್ದ ಕಾರಣ ವಾರಾಹಿ ಅಮ್ಮನವರಿಗೆ ಕೇಳಿಕೊಂಡೆ ಅಕ್ಕ. ನಿಜವಾಗ್ಲೂ ಬೆಳಗ್ಗೆ ಆಗುವಷ್ಟರಲ್ಲೇ ಆರಾಮಾಗಿದೆ ಅಕ್ಕ. ಶ್ರೀಂ ಮಾತ್ರೇಯಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಂ ಮಾತ್ರೇಯಿ ಅನ್ನೋದು ಕೂಡ ವಾರಾಹಿ ದೇವಿಯ ತುಂಬ ಶಕ್ತಿಯುತವಾದ ಬೀಜ ಮಂತ್ರನ ಶೇರ್ ಮಾಡಿದ್ದೆ. ಈ ಮಂತ್ರನೂ ಕೂಡ ನೀವು ಯಾವಾಗಲೂ ಹೇಳ್ಕೊಳ್ಬಹುದು ಸ್ನೇಹಿತರೆ, ಅಷ್ಟು ಒಳ್ಳೆಯದಾಗುತ್ತೆ. ತುಂಬ ಸಂತೋಷ ಆಯಿತು ಸಾಯಿ. ನಿಮ್ಮ ಮಗನಿಗೆ ಆರೋಗ್ಯ ತುಂಬ ಚೆನ್ನಾಗಿರಲಿ, ನಿಮ್ಮ ಮನೆಯವರಿಗೆಲ್ಲರೂ ಆ ತಾಯಿ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ನಾವು ಪ್ರತಿ ಶನಿವಾರ ಸ್ನೇಹಿತರೆ ಕೆಲಸ ಬೇಕು, ಒಳ್ಳೆ ಪ್ರಮೋಷನ್ ಬೇಕು, ಹಾಗೆ ಗೌರ್ಮೆಂಟ್ ಕೆಲಸ ಬೇಕು, ಆ ಕೆಲಸದಲ್ಲೇ ಉತ್ತಮ ಸ್ಥಾನದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು ಅನ್ನೋರು ತಪ್ಪದೆ ಈ ಆಂಜನೇಯ ಸ್ವಾಮಿಗೆ ನೀವು ಶನಿವಾರ ನಿಮ್ಮ ಹತ್ತಿರದಲ್ಲೇ, ನಿಮ್ಮ ಊರಲ್ಲೇ ದೇವಸ್ಥಾನಗಳು ಇದ್ದೇ ಇರುತ್ತೆ, ಅಲ್ಲಿ ನೀವು ಪ್ರತಿ ಶನಿವಾರ ಈ ಪರಿಹಾರನ ಮಾಡ್ಕೊಳ್ಬಹುದು. ಇದಕ್ಕೆ ಮಣ್ಣಿನ ಹಣತೆ, ಮಣ್ಣಿನ ದೀಪ ಹೊಸದಾಗಿ ತಗೊಂಡು ಬರಬೇಕು ಸ್ನೇಹಿತರೆ. ನೀವು ಒಂಟಿಯಾಗಿ ತಗೊಂಡು ಬರೋದಕ್ಕೆ ಹೋಗಬೇಡಿ, ಜೋಡಿ ದೀಪಗಳನ್ನ ತಗೊಂಡು ಬನ್ನಿ. ಚಿಕ್ಕ ಚಿಕ್ಕ ದೀಪಗಳಾದ್ರೂ ತೊಂದರೆ ಇಲ್ಲ. ಆ ದೀಪಗಳನ್ನ ತಗೊಂಡು ಬಂದು ನೀವು ಹಿಂದೆಯೇ ತಯಾರಿ ಮಾಡ್ಕೊಂಡಿರಿ. ಸ್ವಲ್ಪ 2-3 ನಿಮಿಷ ಮುಂಚೆನೇ ಮಾಡ್ಕೊಂಡಿದ್ರೂ ತೊಂದರೆ ಇಲ್ಲ. ದೇವಸ್ಥಾನದಲ್ಲಿ ಹೋಗಿ ನಾವು ಈ ರೀತಿಯೇ ಮಾಡ್ಕೊಳ್ತೀವಿ ಅನ್ನೋದಾದ್ರೂ ಅದು ನಿಮ್ಮ ಇಷ್ಟ. 2 ಮಣ್ಣಿನ ದೀಪನ ತಗೊಂಡು ಬಂದು ನೀವು ನೋಡಿ, ಈ ಒಂದು ಪರಿಹಾರಕ್ಕೆ ಸಾಸಿವೆ ಎಣ್ಣೆ ಬೇಕಾಗುತ್ತೆ, ನಮಗೆ ಮಸ್ಟರ್ಡ್ ಆಯಿಲ್ ಬೇಕಾಗುತ್ತೆ. ತಪ್ಪದೆ ಅದನ್ನು ತಗೊಂಡು ಬಂದು ನೀವು 5 ವಾರಕ್ಕೆ ಬೇಕಾಗುವಷ್ಟು ನೀವು ಒಂದೇ ಸರಿ ಖರೀದಿ ಮಾಡಿ ಇಟ್ಕೊಳ್ಬಹುದು. ಆ ದೀಪಕ್ಕೆ ನಾವು ಸಾಸಿವೆ ಎಣ್ಣೆ ಹಾಗೂ ವಿಶೇಷವಾಗಿ ಲವಂಗನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. 2 ಮೊಗ್ಗಿರುವಂಥ ಲವಂಗ, ಒಂದು ಬಾರಿ ಈ ಮೊದಲನೇ ವಾರ ಸಾಸಿವೆ ಎಣ್ಣೆ, 2 ಲವಂಗ ಕೇಳಿಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ. ನಾವು 5 ವಾರ ಮಾಡ್ತೀವಿ, 9 ವಾರ ಮಾಡ್ತೀವಿ ಅಂತ ಕೇಳ್ಕೊಳ್ಳಿ. ನಿಮಗೆ ಈ 5 ವಾರ ಮಾಡುವಷ್ಟರಲ್ಲೇ ಒಂದು ದಾರಿ ಅಂತೂ ಕಾಣಿಸುತ್ತೆ. ಮೊದಲು ನೀವು ತಯಾರಿ ಮಾಡ್ಕೊಂಡಿರಬೇಕು, ಆಮೇಲೆ ನಂಬಿಕೆ ಇಟ್ಟು ಬಜರಂಗಿ ದೇವಸ್ಥಾನದಲ್ಲಿ ನೀವು ಈ ರೀತಿ ಕೇಳ್ಕೊಳ್ಬೇಕಾಗುತ್ತೆ. ನಾವು ತಲೆಗೆ ಸ್ನಾನ ಮಾಡಿ ಎಲ್ಲ ಹೋಗಿ ಈ ರೀತಿ ಮಾಡಿಕೊಂಡು ಆ ದೀಪದಲ್ಲಿ 2 ಲವಂಗನ ಹಾಕಿ ಕೇಳಿಕೊಂಡು ಈ ರೀತಿ ಬಂದುಬಿಡಿ ಸ್ನೇಹಿತರೆ. ಇದೇ ರೀತಿ 5 ಅಥವಾ 9 ವಾರ, ಹೆಣ್ಮಕ್ಳಾದರೆ ಪೀರಿಯಡ್ಸ್ ಏನಾದರೂ ಸೆಂಟ್ರಲ್ ಬಂದರೆ ಆ ವಾರನ ಸ್ಕಿಪ್ ಮಾಡಿಬಿಡಿ, ಮತ್ತೆ ಕಂಟಿನ್ಯೂ ಮಾಡಬಹುದು, ತೊಂದರೆ ಇಲ್ಲ. ಈ ರೀತಿ ಮಾಡ್ಕೊಳ್ತಾ ಬಂದರೆ ನಿಮ್ಮ ಇಷ್ಟದ ಕೆಲಸ ನಿಮಗೆ ದಕ್ಕುತ್ತೆ ಸ್ನೇಹಿತರೆ. ಇಷ್ಟೇ ಸರಳವಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ
ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.